ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ನಡುವಿನ ಫೈಟ್ ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇದೇ ವಿಚಾರ ಕೋರ್ಟ್ನ ಅಂಗಳವನ್ನು ಕೂಡ ತಲುಪಿತ್ತು. ಕೋರ್ಟ್ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಸೂಚನೆಗಳನ್ನು ಕೂಡ ಕೊಟ್ಟಿತ್ತು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ವಿಚಾರ ಹೈಕೋರ್ಟ್ ಸೂಚನೆಯಂತೆ ಆರ್ಎಸ್ಎಸ್ ಮುಖಂಡರಿಂದ ಹೊಸ ಅರ್ಜಿ ಸಲ್ಲಿಕೆಯಾಗಿದೆ. 2ನೇ ತಾರೀಕು ಚಿತ್ತಾಪುರದಲ್ಲಿ ಪರೇಡ್ಗೆ ಅನುಮತಿಯನ್ನು ಕೋರಿ ಅರ್ಜಿ ಸಲ್ಲಿಕೆಯಾಗಿರುವಂಥದ್ದು. ಡಿಸಿ ಸರ್ಕಾರಿ ನಿವಾಸಕ್ಕೆ ತೆರಳಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಆಪ್ತ ಸಹಾಯಕರು ಫೋನ್ ಕರೆಯನ್ನು ಸ್ವೀಕರಿಸದೇ ಇರೋ ಹಿನ್ನೆಲೆಯಲ್ಲಿ ಡಿಸಿ ಅಧಿಕೃತ ಇಮೇಲ್ಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹೊಸ ಅನುಮತಿ ಪತ್ರ ಸಲ್ಲಿಕೆ ಮಾಡಿದ್ದಾರೆ ಆರ್ಎಸ್ಎಸ್ನ ಮುಖಂಡರು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಕೋರ್ಟ್ನ ಕದವನ್ನು ಆರ್ಎಸ್ಎಸ್ನ ಮುಖಂಡರು ತಟ್ಟಿದ್ರು. ತುರ್ತು ಅರ್ಜಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಒಂದಿಷ್ಟು ಸೂಚನೆಗಳನ್ನು ಆರ್ಎಸ್ಎಸ್ ಮುಖಂಡರಿಗೆ ಆರ್ಎಸ್ಎಸ್ನ ವಕೀಲರಿಗೆ ಕೊಟ್ಟಿತ್ತು. ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಜಿಲ್ಲಾಧಿಕಾರಿಗಳು ತಹಶೀಲ್ದಾರು ಎಲ್ಲರಿಗೂ ಕೂಡ ನೀವು ಮನವಿ ಮಾಡಿಕೊಳ್ಬೇಕು, ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲದೆ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಇಮೇಲ್ ಅಡ್ರೆಸ್ಗೆ ಮೇಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ನವೆಂಬರ್ 2ನೇ ತಾರೀಕು ಶತಾಯ ಗತಾಯ ಪಥಸಂಚಲನವನ್ನು ಮಾಡಲೇಬೇಕು ಅಂಥೇಳಿ ಆರ್ಎಸ್ಎಸ್ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಕೋರ್ಟ್ನ ಸೂಚನೆಗಳನ್ನು ಆರ್ಎಸ್ಎಸ್ನ ಮುಖಂಡರು ಫಾಲೋ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೊಸದಾಗಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಶತಾಯ ಗತಾಯ ಆರ್ಎಸ್ಎಸ್ ಪಥಸಂಚಲನವನ್ನು ಮಾಡುವುದಕ್ಕೆ ಆರ್ಎಸ್ಎಸ್ನ ಮುಖಂಡರು ನಿರ್ಧರಿಸಿದ್ದಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಬೃಹತ್ ಪಥಸಂಚಲನಕ್ಕೆ ಪ್ಲಾನ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪಥಸಂಚಲನದ ಪೋಸ್ಟರ್ ಕೂಡ ವೈರಲ್ ಆಗಿದೆ. ಆಲ್ ಐಸ್ ಆನ್ ಚಿತ್ತಾಪುರ, ಕರ್ನಾಟಕ ಚಿತ್ತಾಪುರದತ್ತ ಅನ್ನುವಂತಹ ಪೋಸ್ಟ್ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ಫೇಸ್ಬುಕ್ ಪೋಸ್ಟ್ ಇದು. ಈ ಮೂಲಕ ಪ್ರಿಯಾಂಕ್ ಖರ್ಗೆಯ ಸ್ವಕ್ಷೇತ್ರದಲ್ಲಿ ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ಎಸ್ಎಸ್ನ ಶಕ್ತಿಯನ್ನು ತೋರಿಸಬೇಕು, ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರವೀಣ್ ರೆಡ್ಡಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಶತಾಯ ಗತಾಯ ಆರ್ಎಸ್ಎಸ್ನ ಮುಖಂಡರು ಪಥಸಂಚಲನ ಮಾಡಲೇಬೇಕು 2ನೇ ತಾರೀಕು ಅಂತ ನಿರ್ಧರಿಸಿದ್ದಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಅಂತ ಹೇಳಿ. ಪ್ರೇಮ್, ಈಗಾಗಲೇ ಏನಂದರೆ ಕೋರ್ಟ್ ನ್ಯಾಯಾಲಯ ಸೂಚಿಸಿದಂತೆ ಈ ಒಂದು RSSನವರು ಪಥಸಂಚಲನವನ್ನು ಚಿತ್ತಾಪುರದಲ್ಲಿ ಮಾಡಬೇಕು ಅಂತ ಈಗಾಗಲೇ ಶತಾಯ ಗತಾಯವಾಗಿ ಅವರು ಕೂಡ ತೊಡೆ ತಟ್ಟಿ ನಿಂತಿದ್ದಾರೆ. ಅದರ ಮೊದಲ ಹೆಜ್ಜೆಯಾಗಿ ಈಗ ಕೋರ್ಟ್ನಲ್ಲಿ ಏನಂದರೆ ಆ ಒಂದು ಪಥಸಂಚಲನಕ್ಕೆ ಅನುಮತಿ ಪಡೆಯಬೇಕಾದಂತಹ ಒಂದು ಟಾಸ್ಕ್ ಈಗ RSS ಮುಂದಿದೆ. ಸೊ ಹೀಗಾಗಿ ಈಗಾಗಲೇ ನ್ಯಾಯಾಧೀಶರು ಸೂಚನೆ ನೀಡಿದಂತೆ ಕಲಬುರಗಿಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಅವರು ಯಾವ ಮಾರ್ಗದಲ್ಲಿ ಒಂದು ಪಥಸಂಚಲನವನ್ನು ಮಾಡ್ತೀವಿ, ಎಷ್ಟು ಜನ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ, ಅದರಲ್ಲಿ ಚಿತ್ತಾಪುರದಿಂದ ಎಷ್ಟು ಜನ ಇರ್ತಾರೆ, ಮತ್ತೆ ಕಲಬುರಗಿ ಆ ಒಂದು ಚಿತ್ತಾಪುರದಿಂದ ಹೊರಭಾಗದಿಂದ ಒಟ್ಟು ಎಷ್ಟು ಜನ ಬರ್ತಾರೆ ಎಂಬುದರ ಬಗ್ಗೆ ರೂಟ್ ಮ್ಯಾಪ್ ಜೊತೆಗೆ ಒಂದು ಎಷ್ಟು ಸಂಖ್ಯೆಯಲ್ಲಿ ಭಾಗಿಯಾಗ್ತಾರೆ ಮತ್ತು ಯಾವ ರೀತಿ ಯಾವ ಮಾರ್ಗಗಳಲ್ಲಿ ಪಥಸಂಚಲನ ನಡೆಯಲಿದೆ ಎಂಬುದರ ಬಗ್ಗೆ ಪಿನ್ ಟು ಪಿನ್ ಒಂದು ದಾಖಲಾತಿಗಳ ರೂಪಗಳಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಈ ಮೂಲಕ ಏನಂದ್ರೆ ಅದು ಅಕ್ಟೋಬರ್ 24ರಂದು ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಬರಲಿದ್ದು ಬಹುತೇಕವಾಗಿ ನವೆಂಬರ್ 2ಕ್ಕೆ ಏನಂದ್ರೆ ಅನುಮತಿ ನೀಡುವಂತಹ ಸಾಧ್ಯತೆಗಳಿವೆ. ಯಾಕಂದ್ರೆ ಭೀಮ್ ಆರ್ಮಿ ಮತ್ತು RSS ಇಬ್ಬರು ಕೂಡ ಒಂದೇ ಕಡೆ ಪಥಸಂಚಲನ ಆಗ್ತಾ ಇರೋದ್ರಿಂದ ಅಂದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಅಲ್ಲಿನ ಸ್ಥಳೀಯ ತಹಶೀಲ್ದಾರರು ಇಬ್ಬರ ಒಂದು ಪಥಸಂಚಲನಕ್ಕೂ ಕೂಡ ಬ್ರೇಕ್ ಹಾಕಿದ್ರು. ಅದಾದ್ಮೇಲೆ ಆ ಒಂದು ಪ್ರಕರಣ ಕೋರ್ಟ್ ಮೊರೆ ಹೋಗಿತ್ತು. ಈಗ ಕೋರ್ಟ್ ಕೂಡ ಏನಂದ್ರೆ ಸ್ಪಷ್ಟವಾಗಿ ಹೇಳಿದರೆ ಯಾರೆಲ್ಲ ಪಥಸಂಚಲನವನ್ನು ನಡೆಸ್ತಾರೆ ಅವರ ಒಂದು ದಿನಾಂಕವನ್ನು ನಿಗದಿ ಮಾಡಿ ರೂಟ್ ಮ್ಯಾಪ್ ಅನ್ನು ನಿಗದಿ ಮಾಡಿ ಯಾರಿಗೂ ಕೂಡ ಪರವಾನಗಿ ಕೊಡಕ್ಕೆ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಹೀಗಾಗಿ ದಿನಾಂಕ, ಸಮಯ ಮತ್ತು ಯಾವೆಲ್ಲ ಸ್ಥಳಗಳಲ್ಲಿ ಪಥಸಂಚಲನ ಆಗುತ್ತೆ ಎಂಬುದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ತೆಗೆದುಕೊಂಡು ಈ ಅಕ್ಟೋಬರ್ 24ರವರೆಗೆ ಸಮಯಾವಕಾಶ ನೀಡಿದ್ದು. ಸೊ ಹೀಗಾಗಿ ನಿನ್ನೆ ಕಲಬುರಗಿಗೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ RSS ಮುಖಂಡರು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಅವರ ಆಪ್ತ ಸಹಾಯಕರು ಯಾರು ಕೂಡ ಇರಲಿಲ್ಲ. ಹೀಗಾಗಿ ಜಿಲ್ಲಾಧಿಕಾರಿಗಳ ಒಂದು ವಾಟ್ಸಪ್ ನಂಬರ್ಗೂ ಕೂಡ ಯಾವೆಲ್ಲ ಒಂದು ಅಂದ್ರೆ ನಿಯಮಗಳನ್ನ ಕೋರ್ಟ್ ಈಗಾಗಲೇ ಹೇರಿದೆ ಆ ಎಲ್ಲ ನಿಯಮಗಳ ಒಂದು ಪಟ್ಟಿಯನ್ನು ಮಾಡಿಕೊಂಡು ಈಗ RSS ಮುಖಂಡರು ಜಿಲ್ಲಾಧಿಕಾರಿಗಳ ವಾಟ್ಸಪ್ ಹಾಗೂ ಇಮೇಲ್ ಐಡಿಗೆ ರವಾನೆ ಮಾಡಿದ್ದಾರೆ ಪತ್ರವನ್ನು. ಓಕೆ ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.